ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ರೆಸಿಪಿ ಚೀಸ್ ಪರೋಟ. ಚೀಸ್ ಪರೋಟ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ ಅರ್ಧ ಕೆಜಿ ಗೋಧಿ ಹಿಟ್ಟು, ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ, ಸಣ್ಣಗೆ ಕತ್ತರಿಸಿದ ಪುದೀನ, 1 ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಕಪ್ ತುರಿದಿರುವ ಚೀಸ್, 1 ಇಂಚಿನಷ್ಟು ತುರಿದಿರುವ ಶುಂಠಿ, 1 ಟೀ ಸ್ಪೂನ್ ಜೀರಿಗೆ, 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಚಾಟ್ ಮಸಾಲ, 3 ರಿಂದ 4 ಸಣ್ಣ ಕತ್ತರಿಸಿದ ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ತೆಗೆದುಕೊಳ್ಳಿ. ಈಗ ಚೀಸ್ ಪರೋಟ ಮಾಡುವ ವಿಧಾನ: ಮೊದಲಿಗೆ ಗೋಧಿ ಹಿಟ್ಟಿಗೆ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕಿ, ಸಣ್ಣಗೆ ಕತ್ತರಿಸಿದ ಪುದೀನ ಸೊಪ್ಪು ಹಾಕಿ, ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ, 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ, 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರನ್ನು ಹಾಕುತ್ತಾ ಚಪಾತಿ ಹಿಟ್ಟಿನ ಹದ ಬರುವವರೆಗೆ ನಾದಿಕೊಳ್ಳಿ. ಈಗ ಪರೋಟ ಮಾಡುವುದಕ್ಕೆ ಹಿಟ್ಟು ರೆಡಿಯಾಗಿದೆ. ಈಗ ಚೀಸ್ ಮಸಾಲ ಮಾಡಿಕೊಳ್ಳೋಣ. ಮೊದಲಿಗೆ ಅರ್ಧ ಕಪ್ ಚೀಸ್ಗೆ ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ ಹಾಕಿ, ತುರಿದಿರುವ ಶುಂಠಿಯನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಪೇಪರ್ ಪೌಡರ್ ಹಾಕಿ, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಹಾಕಿ, ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪರೋಟದಲ್ಲಿ ತುಂಬುವುದಕ್ಕೆ ಚೀಸ್ ಮಸಾಲ ರೆಡಿ. ಈಗ ಚೀಸ್ ಪರೋಟ ಮಾಡೋಣ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಕೈಗೆ ಸವರಿ, 1 ಲಿಂಬೆ ಗಾತ್ರದಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಚೀಸನ್ನು ತುಂಬಿ, ನಮಗೆ ಯಾವ ಸೈಜು ಬೇಕೋ ಆ ಸೈಜಿನಲ್ಲಿ ಲಟ್ಟಿಸಿಕೊಳ್ಳಿ. ಹಂಚಿನ ಮೇಲೆ ಹಾಕಿ ಈ ರೀತಿ 2 ಬದಿ ಬೇಯಿಸಿಕೊಳ್ಳಿ. ಈಗ ಚೀಸ್ ಪರೋಟ ಸವಿಯಲು ರೆಡಿ. ಚೀಸ್ ಪರೋಟ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.